2025 ಕೊನೆಗೊಂಡ ವರ್ಷದ ರಾಜ್ಯದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿ 2026 ವರದಿ ಸಂಖ್ಯೆ 2 ಮತ್ತು ಮಾರ್ಚ್ 2024ಕ್ಕೆ ಕೊನೆಗೊಂಡ ವರ್ಷಕ್ಕೆ ರಾಜಸ್ವದ ವರದಿ ಅನುಸರಣಾ ಲೆಕ್ಕ ಪರಿಶೋಧನೆ ಸಿವಿಲ್ 2026 ವರದಿ ಸಂಖ್ಯೆ 3 ವರದಿಗಳನ್ನು ಮಂಡಿಸುತ್ತಿದ್ದೇನೆ. ಈಗ ಪ್ರತಿಪಕ್ಷ ನಾಯಕ ಚರ್ಚೆ ಮಾಡಿದ್ದೀರಿ ಜಿಬಿಎ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯ ಉತ್ತರ. ಅಧ್ಯಕ್ಷೆ, ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್, ವಿಶ್ವನಾಥ್, ಸುರೇಶ್ ಕುಮಾರ್, ಮಂಜುಳಾರವರು, ಕೃಷ್ಣಪ್ಪನವರು, ಅಶ್ವಥ್ ನಾರಾಯಣ, ಕೃಷ್ಣಪ್ಪನವರು, ಮುನರತ್ನ ಅವರು, ಇನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಅನೇಕ ಶಾಸಕರುಗಳೆಲ್ಲ, ವಿಶ್ವನಾಥ್ ಎಲ್ಲ ಸೇರಿ ಭಾಳ ಚರ್ಚೆಯನ್ನು ಮಾಡಿದ್ದಾರೆ. ಹಿಂದೆ ಪ್ರಶ್ನೆಗೆ ಹಾಕೊಂಡಿದ್ರು, ತಾವೇ ಅದಕ್ಕೆ ಅನುಮತಿ ಕೊಟ್ರಿ. ಮುನ್ರಾಜ್ ಅವರೆಲ್ಲ ಕೂಡ, ನಮ್ಮ ಬಸವನಗುಡಿ ಶಾಸಕರೆಲ್ಲ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅಶೋಕ್ ರವರ ಸಲಹೆ, ಅಶ್ವಥ್ ನಾರಾಯಣ್ ಸಲಹೆ ಅವರೆಲ್ಲ ಕೂಡ ಒಪ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಹಿರಿಯ ನಾಯಕರುಗಳಾಗಿ ಟೀಕೆನೂ ಮಾಡಿದ್ದಾರೆ. ನಾನು ಟೀಕೆನ ಯಾವತ್ತೂ ಸ್ವೀಕಾರ ಮಾಡೋನು. ಕ್ರಿಟಿಸಿಸಮ್ ಇಲ್ಲ ಅಂತಂದ್ರೆ ನಮ್ಮ ಯಾರನ್ನೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಚಿನ್ನನ ಬೆಂಕಿಗೆ ಹಾಕ್ತಾರೆ. ಮನುಷ್ಯನ ಪರೀಕ್ಷೆ ಮಾಡ್ಬೇಕಾದ್ರೆ ಟೀಕೆಗಳು, ಆಪಾದನೆಗಳು ಬರ್ತವೆ. ಇದರಲ್ಲಿ ನಾವು ಯಾವ ರೀತಿ ತಿದ್ಕೊಳ್ಬೇಕು ಅನ್ನೋದು ಕೂಡ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ. ನಾ ಟೀಕೆ ಮಾಡಿದ್ರು ಅಂದ ತಕ್ಷಣ ನಾನು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಲ್ಲ. ಇವನ್ ಮೀಡಿಯಾನು ಅಷ್ಟೇ, ಬೇಕಾದಷ್ಟು ನನ್ನ ಚೆಚ್ಚವ್ರೆ, ಬೇಕಾದಷ್ಟು ಅವರು ಬೇಕಾದ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನನ್ನ ಮನೆ ರೇಡ್ ಆದಾಗ, ಬೇರೆ ಸಂದರ್ಭದಲ್ಲೆಲ್ಲ ಅಗ್ನಿ ಪರೀಕ್ಷೆ. ಸೊ ನಿಮ್ಗೂ ಯಾವಾಗೋ ಸಂದರ್ಭದಲ್ಲಿ ಹೇಳಿದೆ ಕೆಲವು ಲೀಡರ್ಗಳಿಗೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಅಧ್ಯಕ್ಷ, ನಾನು 89ರಲ್ಲಿ ಅಸೆಂಬ್ಲಿಗೆ ಬಂದೆ. 85 ಟ್ರೈ ಮಾಡಿದೆ, ಆಗಲಿಲ್ಲ, ಸೋತೋಗ್ಬಿಟ್ಟೆ. 89 ಬಂದೆ. 89 ಬಂದಾಗ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮೊದಲನೇ ಟರ್ಮ್ಗೆನೆ ಜೈಲು, ಪ್ರಿಸನ್ನು, ಹೋಮ್ ಗಾರ್ಡ್ಸು, ಫೈರ್ ಫೋರ್ಸ್ ಅಂತ ಒಂದು ಸಣ್ಣ ಇಲಾಖೆ ಕೊಟ್ಟಿದ್ರು. ಕೊಟ್ಟಾಗ ಬಹಳ ಸಂತೋಷದಿಂದ ಮಾಡಿದ್ದೆ. ತಮಗೂ ತಾವು ಯಾವ ಚೇರಲ್ಲಿ ಇರ್ತಾರೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಮುಂದಕ್ಕೆ ನಮ್ಮ ಸರ್ಕಾರದ ಚಿಂತನೆ, ನಾವು ಅದೇ ಸಿಸ್ಟಮ್ಗೆ ಹೋಗ್ಬೇಕು ಅನಿಸ್ತದೆ ನನಗೆ. ನಾನು ಸಣ್ಣ ಇಲಾಖೆ, ಬರೀ 3 ಕೋಟಿ ರೂಪಾಯಿ ನನ್ನ ಇಲಾಖೆ, ನನ್ನ ಡಿಪಾರ್ಟ್ಮೆಂಟ್. ಅಲ್ಲಲ್ಲ, 3 ಕೋಟಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ ಇದ್ದಿದ್ದು 3 ಕೋಟಿ. ಸೊ ಆ 3 ಕೋಟಿಗೆ 3 ಕೋಟಿ ಅದಕ್ಕೆ ನಾವು ಪ್ರತಿಯೊಂದು ಇಲಾಖೆಯವರು ಕೂಡ, ಮಂತ್ರಿಗಳೆಲ್ಲ ಕಂಪಲ್ಸರಿ ಕೂತ್ಕೊಳ್ಳೋರು. ಎಲ್ಲ MLA ಆ ಇಲಾಖೆನ ವಿರೋಧ ಪಾರ್ಟಿಲೆಲ್ಲ ಡಿವಿಷನ್ ಮಾಡೋರು. ನೀನು ಅರ್ಬನ್ ಡೆವಲಪ್ಮೆಂಟ್ ಮಾಡೋ, ನೀನು ರೂರಲ್ ಡೆವಲಪ್ಮೆಂಟ್ ಮಾತಾಡೋ, ನೀನು ಇದನ್ನು ಮಾತಾಡೋ ಅಂತ ಮಾಡೋರು. ಸೊ ನಾನು ಇಲ್ಲಿ ರಿಪ್ಲೈ ಮಾಡಿದ್ದೀನಿ. ಇಟ್ ವಾಸ್ ಆನ್ ಅ ವೆರಿ ಬಿಗ್ ಹೆಡ್ಲೈನ್ಸ್. ನನ್ನ ರಿಪ್ಲೈ ಕೃಷ್ಣ ಜೈಲಲ್ಲಿ ಹುಡ್ತಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅಲ್ಲಿಂದ ಶುರು ಮಾಡಿದ್ದೆ ನಾನು. ಸೊ ಅದು ದೊಡ್ಡ ಪೇಪರ್ಲಿ, ಕನ್ನಡಪ್ರಭ, ಬೇರೆ ಪೇಪರ್ ಎಲ್ಲ ದೊಡ್ಡ ಲೈನ್ ಬರ್ತಿದ್ರು. ಐ ಥಿಂಕ್ ನೌ ವಿ ಹ್ಯಾವ್ ಟು ಥಿಂಕ್, ವಾಪಸ್ ನಾವು ಆ ವಿಚಾರಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡಿದ್ರೆ ಆಗುದಿಲ್ಲ. ಇಲಾಖೆವಾರ ಚರ್ಚೆ. ಬೈರೇಗೌಡರು, ನಮ್ಮ ಕೃಷ್ಣ ಬೈರೇಗೌಡರು ತಂದೆ 8 ಗಂಟೆ ಅಗ್ರಿಕಲ್ಚರ್ ರಿಪ್ಲೈ ಮಾಡಿದ್ರು. 8 ಗಂಟೆ. ಇಲ್ಲಿ ಜಯೇಶ್ ಪಟೇಲ್ ಇಲ್ಲಿ ಕೂತಿದ್ರು, ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ನಮ್ಮ 1.5 ದಿನ ಮಾತಾಡಿದ್ರು ಖರ್ಗೆ ಸಾಹೇಬರು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ. ಅದೊಂದು ದೊಡ್ಡ ಸ್ಟೋರಿ ಇದೆ, ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ, ಆನ್ ಲೈಟರ್ ವೇ. ಅವ್ರು ಬಂದು ಬರೀ 15 ನಿಮಿಷಕ್ಕೆ ಅವರು ರಿಪ್ಲೈನ ಮುಗಿಸ್ಬಿಟ್ರು. ಸೊ ಇಲ್ಲಿ ಫೋನ್ ಟ್ಯಾಪಿಂಗ್ ನಡೀತು. ಫೋನ್ ಟ್ಯಾಪಿಂಗ್ ವಿಚಾರ ಬಂತು. ವೀರೇಂದ್ರ ಪಾಟೀಲ್ರಿಗೂ, ರಾಮಕೃಷ್ಣ ಹೆಗಡೆಗೂ ಕದನ. ಅಲ್ಲಲ್ಲ, ಫೋನ್ ಟ್ಯಾಪಿಂಗ್ ಚರ್ಚೆ ಅದು ಬಂದಿದ್ದು. ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಚರ್ಚೆ